ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ರವಿ ಅಂತ ಹೇಳ್ಬಿಟ್ಟು. ಯಾವ ಸರ್ ನಿಮ್ಮದು? ನಮ್ಮದು ಬಿಳಿಕೆರೆನೇ. ಅವನು ಹುಣಸೂರು ತಾಲೂಕು. ನಮ್ಮದು ಜಿಲ್ಲೆ ಬಂದು ಮೈಸೂರೇ. ಮೈಸೂರು ಜಿಲ್ಲೆ. ಈಗ ನಿಮ್ಮದು ಜಮೀನಲ್ಲಿ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಟೊಮೊಟೊ ಬೆಳೆದಿರಿ ವಾಲಿ? ಹೌದು ಸರ್. ಏನಿಸ್ತದೆ ಸರ್ ನಿಮ್ಮದು? ಸರ್ ಪರವಾಗಿಲ್ಲ, ಯಾಕೆಂದರೆ ನಮ್ಮದು ನರ್ಸರಿ ಇರೋದ್ರಿಂದ ನಮ್ಮದು ಬಿಳಿಕೆರೆಲ್ಲೇ ಮೇನ್ ರೋಡಲ್ಲೇ ಬಂತು ಸಿದ್ದೇಶ್ವರ ಹೈಟೆಕ್ ನರ್ಸರಿ ಅಂತ ಹೇಳ್ಬಿಟ್ಟು ನಮ್ಮ ನರ್ಸರಿ ಇದೆ. ಸೊ ನಮ್ಮ ಪಾರ್ಟ್ನರ್ ಆಗಿ ಮಾಡೋದ್ರಿಂದ ನಾವು ನಿಮ್ಮ ಕಂಪ್ನಿಯವ್ರು ಬಂದು ಇಲ್ಲ ಸರ್ ಇದು ರವಿ ಅವರೇ ಇದು ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಕಂಪ್ನಿಯವ್ರು ಬಂದು ನಮಗೆ ಅದು ಪ್ಯಾಕೆಟ್ನ ಕೊಟ್ಟರು. ನಮ್ಮ ಪಾರ್ಟ್ನರ್ಗೆ ಹೇಳಿದೆ, ನಾನು ಕೆಲವು ಕಡೆ ಕೇಳಿದ್ದೀನಿ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರು ಅದನ್ನು ಒಪ್ಕೊಂಡ್ರು. ಮಾಡೋಣ ನೀವು ಹೇಳಿದ್ಮೇಲೆ ಅಂತ ಹೇಳ್ಬಿಟ್ಟು ನಮ್ಮ ನರ್ಸರಿಯಿಂದ ತಗೊಂಡು ಕೊಟ್ಟಿದ್ವಿ. ಸೊ ತುಂಬ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ, ಒಳ್ಳೆ ಈಲ್ಡಿಂಗು ಇದೆ. ಮತ್ತು ಇವ್ರು ಹೇಳ್ದಂಗೆ ತುದಿ ಗಂಟಲು ಒಂದೇ ಸೈಜ್ ಇದೆ. ಬಟ್ ಅದರಲ್ಲೇನು ತೊಂದರೆ ಇಲ್ಲ, ಕಲರ್ ಎಕ್ಸ್ಪೋರ್ಟ್ಗೆ ಆಗ್ಬೋದು ಮತ್ತದಕ್ಕಾಗ್ಬೋದು, ಒಂದು ತೊಂದರೆ ಚೆನ್ನಾಗಿದೆ ಅಂತ ಹೇಳ್ತಾವ್ರೆ. ಮತ್ತು ಕೆಲವು ರೈತರುಗಳಿಗೂ ನಾನು ಕೊಟ್ಟಿದ್ದೀನಿ ಪೈರು, ಇಲ್ಲಿ ಅಕ್ಕಪಕ್ಕ 12 ಒಂದು 2-3 ಜನಕ್ಕೂ ಕೊಟ್ಟಿದ್ದೀನಿ. ಅವರು ಸುಧಾ ಹೇಳಿದ್ರು, ಅಣ್ಣ ಒಳ್ಳೆ ಚೆನ್ನಾಗಿ ಇದರಲ್ಲಿ ಉಡಿ ಬರಲಿಲ್ಲ, ಬೇರೆ ತಳಿಯಾಗಿದ್ರೆ 2 ಕೂಲ್ ಆಯ್ತಿದ್ದಂಗೆ ಉಡಿ ಬರ್ತಾಯಿತ್ತು. ಬಟ್ ಇದು ಲಾಂಗ್ ಟೈಮ್ ಇದೆ ನೋಡಿ, ಇದೆಲ್ಲ ಹೀಲ್ಡಿಂಗ್ ಇದೆ ನೋಡಿ, ಇದೆಲ್ಲ ಇಷ್ಟು ಹೀಲ್ಡಿಂಗ್ ಇದೆ. ಇದ್ರೂ ಸುಧಾ ಸೈಜು ಹಂಗೆ ಇದೆ ತುದಿ ಗಂಟ. ಹಂಗಾಗಿ ನಮಗೆ ಭಾರಿ ಒಂದು ಒಳ್ಳೇದು ಅಂತ ಹೇಳ್ಬಿಟ್ಟು ರೈತರು ಹೇಳಿದ್ರು. ಸೊ ಈ ತಳಿನ ನಮ್ಮ ರೈತರುಗಳು ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂತಂದರೆ ಅಂಥ ಹೀಲ್ಡು ಇದೆ, ಚೆನ್ನಾಗಿದೆ ರೈತರಿಗೆ. ಯಾವುದೇ ಟೈಮಲ್ಲಿ ಬಂದರೂ ನಾನು ನರ್ಸರಿಲಿ ವಾಲಿ ಎಂಬ ಒಂದು ತಳಿ ಪೈರು ರೆಡಿ ಇರ್ತದೆ.